ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಕನ್ನಡ ವ್ಲಾಗ್. ಸೊ ಇವತ್ತು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಡೇ 3 ಆಫ್ ಡಯಟ್ ರೊಟೀನ್ ಯಾವ ರೀತಿ ಇರುತ್ತಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಹೋಗ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನೋಡಿ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಡೇ 3 ಆಫ್ ಡಯಟ್ ರೊಟೀನಲ್ಲಿ ಬೆಳಗಿನ ಡ್ರಿಂಕ್ ಬಂದುಬಿಟ್ಟು ನಾನಿಲ್ಲಿ ಬಿಸಿ ನೀರಿಗೆ ಆ್ಯಪಲ್ ಸೈಡ್ರ್ ವಿನೆಗರ್ನ ತಗೋತಾ ಇದ್ದೀನಿ. ನೋಡಿರಿ, ಆ್ಯಪಲ್ ಸೈಡ್ರ್ ವಿನೆಗರ್ ಬಂದುಬಿಟ್ಟು ನಮ್ಮ ಒಂದು ಬಾಡಿಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಇದು ಕೂಡ ಒಂದು ಹೆಲ್ಪ್ ಮಾಡ್ತದೆ ಅಂತಲೇ ಹೇಳ್ಬೋದು. ಆ್ಯಪಲ್ ಸೈಡ್ರ್ ವಿನೆಗರ್ನ ನಾವು ಡೈಲಿ ನಮ್ಮ ಒಂದು ಡಯಟ್ ಒಳಗೆ ಯೂಸ್ ಮಾಡ್ಕೋತಾ ಹೋದರೆ ನಾವು ಆರಾಮಾಗಿ ತಿಂಗಳಿಗೆ ಒಂದು 5-6 kg ನಾವು ವೆಯ್ಟ್ ಲಾಸ್ನ ಮಾಡ್ಕೋಬಹುದು. ಸೊ ನಾನಿಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಬಿಸಿ ನೀರಿಗೆ ಆ್ಯಪಲ್ ಸೈಡ್ರ್ ವಿನೆಗರ್ನ 1 ಸ್ಪೂನಾಗಿ ತೊಗೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಬೆಳಗಿನ ಒಂದು ಡ್ರಿಂಕ್ ಬಂದುಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಆ್ಯಪಲ್ ಸೈಡ್ರ್ ವಿನೆಗರು ವಿತ್ ಲ್ಯೂಕ್ ವಾರ್ಮ್ ವಾಟರ್ ಅಂತಲೇ ಹೇಳ್ಬೋದು. ಇವತ್ತು ನಾನು ವೇಟ್ ಚೆಕ್ನ ಮಾಡಿದ್ದೆ, ಬಟ್ ವಿಡಿಯೋ ಮಾಡ್ಕೋದು ಮರ್ತು ಹೋಯಿತು. ಬಟ್ ಅಮೇಝಿಂಗ್ ಆಗಿ ರಿಸಲ್ಟ್ ಬಂದಿತ್ತು. ನಿಜವಾಗ್ಲೂ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿಯಾಗಿತ್ತು. ವಿಡಿಯೋ ಮಾಡ್ಕೋದನ್ನು ಮರ್ತು ಹೋದೆ. ಸೊ ಹಂಗಾಗಿ ನಾಳೆ ಒಂದು ವಿಡಿಯೋದೊಳಗೆ ನನಗೆ ಎಷ್ಟು ವೇಟ್ ಬಂತು ಅಂತೇಳಿ ನಿಮ್ಗೆ ನಾಳೆ ವಿಡಿಯೋದಾಗ ತೋರಿಸ್ತೀನಿ. ಇವತ್ತು ಬೆಳಗಿನ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಆ್ಯಪಲ್ ಸೈಡ್ರ್ ವಿನೆಗರ್ ಅದು ಬಿಸಿ ನೀರಿಗೆ ಹಾಕ್ಕೊಂಡು ತಗೋತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಒಂದು ಡಯಟ್ ರೊಟೀನ್ ಒಳಗೆ ತೊಗೋಬಹುದು. ಮಾರ್ನಿಂಗ್ ಅಥವಾ ನೈಟ್ ಯಾವಾಗಾದರೂ ತೊಗೋಬಹುದು. ಇದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡ್ಬಿಟ್ಟು ಇವಾಗ 8:30 ಟೈಮು. 8:30ಗೆ ಇಲ್ಲಿ ನಾನಿಲ್ಲಿ ಉಪ್ಪಿಟ್ಟನ್ನು ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ನಾನಿಲ್ಲಿ ಕ್ಯಾರೆಟ್ ಅದೆಲ್ಲ ಹಾಕೊಂಡ್ಬಿಟ್ಟು ಮಾಡಿದ್ದೆ. ಸೊ ಇದನ್ನು ಕೂಡ ಒಂದು 8:30 ಸುಮಾರಿಗೆ ನಾನು ನಾಷ್ಟನ ಮುಗಿಸ್ಕೊಂಡ್ಬಿಟ್ಟೆ. ಸೊ ಇವಾಗ ನೀವು ನೋಡ್ತಾ ಇದ್ರಲ್ಲ, ಒಂದು ವಾಟರ್ ಬಾಟಲ್ನ ನಾಷ್ಟಕ್ಕಿಂತ ಮುಂಚೆನೇ ತುಂಬ್ಕೊಂಡ್ಬಿಟ್ಟಿದ್ದೆ ನೋಡಿರಿ. ಒಂದು ಬಾಟಲ್ನ ಇವಾಗ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ಒಂದು ಡೇ ಒಳಗೆ ಎಷ್ಟೆಲ್ಲ ನೀರು ಕುಡಿತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಆಲ್ರೆಡಿ ನಾನು 11-12 ಗಂಟೆ ಸುಮಾರಿಗೆ 2 ಲೀಟ್ರ್ ವಾಟರ್ ಬಾಟಲ್ನ ಖಾಲಿ ಮಾಡ್ಕೊಂಡಿದ್ದೆ. ನಮ್ಮ ಒಂದು ಡಯಟ್ ಒಳಗೆ ನಾವು ಯಾವ ರೀತಿ ಡಯಟ್ ಮಾಡ್ತೀವೋ ಏನೋ, ಬಟ್ ನಾವು ನೀರನ್ನು ಯಥೇಚ್ಛವಾಗಿ ಕುಡಿತಾ ಹೋಗಬೇಕು. ನೀರು ಎಷ್ಟು ಕುಡಿತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ನಾನು ದಿನಾ ವಿಡಿಯೋದಾಗೂ ಹೇಳ್ತಿರ್ತೀನಿ, ನೀರನ್ನು ಕುಡಿಯೋದ್ರಿಂದ ಕೂಡ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬಹುದು. ನಮ್ಮ ಹೈಟ್ಗೆ ನಮ್ಮ ವೇಟ್ಗೆ ನಾವು ಎಷ್ಟು ನೀರು ಕುಡಿಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ನೀರನ್ನು ಕುಡಿಯೋದನ್ನು ಕಡಿಮೆ ಮಾಡಿಕೊಂಡಿದ್ರೆ ಇವತ್ತಿಂದನೇ ನೀವು ಹೆಚ್ಚಾಗಿ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಡ್ರಿ. ಸೊ ಇವತ್ತು ನಾನು 1 ಬಾಟಲ್ನ ಆಲ್ರೆಡಿ ಖಾಲಿ ಮಾಡಿಕೊಂಡೆ. ಟೋಟಲಾಗಿ ಎಷ್ಟು ನೀರನ್ನು ಕುಡಿದೆ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಕೇಳ್ತಾ, ಇವಾಗ ಮಧ್ಯಾಹ್ನದ ಊಟ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಹೆಸರು ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಒಂದು ರೀತಿ ಸಾಂಬಾರು ಮತ್ತು ಪಲ್ಯ 2 ರೀತಿ ಆಗೋ ಥರನೂ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸಲಾಡಾಗಿ ತೊಗೊಂಡಿದ್ದೀನಿ. ನಮ್ಮ ಒಂದು ಪ್ಲೇಟ್ ಒಳಗೆ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಮತ್ತು ಕಾರ್ಬ್ಸ್ ಎಲ್ಲ ಕಡಿಮೆ ಇರಬೇಕು. ಈ ರೀತಿ ನಮ್ಮ ಒಂದು ಪ್ಲೇಟನ್ನು ನಾವು ತೊಗೋಬೇಕು. ಸೊ ಹಂಗಾಗಿ ಆ ರೀತಿ ನಾವು ತೊಗೊಳೋದ್ರಿಂದ ನಮ್ಮ ಒಂದು ವೇಟ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಊಟಕ್ಕೆ ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಜೋಳದ ರೊಟ್ಟಿ ತೊಗೋಬಹುದಾ ಅಂತ ನೀವೆಲ್ಲ ಕೇಳ್ಬೋದು. ಸೊ ಆರಾಮಾಗಿ ನಿಮ್ಮ ಒಂದು ಊಟದೊಳಗೆ ಜೋಳದ ರೊಟ್ಟಿನ ತೊಗೋಬೋದು. ಜೋಳದ ರೊಟ್ಟಿ ಅಷ್ಟೇ ಅಲ್ಲದೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ, ಈ ರೀತಿ ರೊಟ್ಟಿಗಳನ್ನು ತೊಗೋಬೋದು. ರವೆ ರೊಟ್ಟಿ, ಈ ರೀತಿ ಯಾವುದಾದ್ರೂ ರೊಟ್ಟಿಗಳನ್ನು ತೊಗೋಬೋದು. ಬಟ್ ಅಕ್ಕಿ ರೊಟ್ಟಿನ ಒಂದು ಸ್ಕಿಪ್ ಮಾಡಬೇಕು. ನಮ್ಮ ಒಂದು ಪ್ಲೇಟ್ ಒಳಗೆ ಪ್ರೋಟೀನ್ ಇರಬೇಕು ಮತ್ತು ಫೈಬರ್ ಇರಬೇಕು. ನಾವು ಇಲ್ಲಿ ಪ್ರೋಟೀನ್ ಜಾಗದಲ್ಲಿ ಕಾಳುಗಳನ್ನು ತೊಗೊಂಡಿದ್ದೀನಿ, ಅಂದರೆ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಫೈಬರಾಗಿ ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಲ್ಲಿ ಫೈಬರ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಈ ರೀತಿ ಆರಾಮಾಗಿ ನಾವು ಈ ಒಂದು ಸೌತೆಕಾಯಿನ ನಮ್ಮ ಒಂದು ಡೇ ರುಟೀನ್ ಒಳಗೆ ತೊಗೊಂಡ್ಬಿಟ್ರೆ ಈಸಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು, ಇವಾಗ ಈವ್ನಿಂಗ್ ಬಂದುಬಿಟ್ಟು ಸ್ನ್ಯಾಕ್ಸ್ ಆಗಿ ನಾನು ಆಲ್ಮಂಡ್ಸ್ನ ತೊಗೊಂಡಿದ್ದೀನಿ, ಅಂದರೆ ಬಾದಾಮಿ ಬೀಜಗಳನ್ನು ತೊಗೊಂಡಿದ್ದೀನಿ. ಒಂದು 6-7 ಬೀಜ ಬಾದಾಮಿನ ತೊಗೊಂಡಿದ್ದೀನಿ. ಸೊ ಇವಾಗ 3rd ಬಾಟಲ್ ಕೂಡ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ 7:20 ಹಂಗೆ ಆಗಿತ್ತು. ಈ ಟೈಮ್ ಒಳಗೆ ನಾನು ನನ್ನ ಒಂದು ನೈಟ್ ಊಟನ ಮುಗಿಸ್ಕೊಕತ್ತೀನಿ. ಡಿನ್ನರ್ಗೆ ಇವತ್ತು ಮಧ್ಯಾಹ್ನ ಮಾಡಿದ್ನೆಲ್ಲ ಸಾಂಬಾರು, ಹೆಸರು ಕಾಳು ಸಾಂಬಾರು ಅದನ್ನೇ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಮ್ಮ ಒಂದು ಡಯಟ್ ಒಳಗೆ ಈ ರೀತಿ ಸೌತೆಕಾಯಿನ ತೊಗೊಳೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ಬೇಗನೆ ಆಗುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಇವತ್ತಿನ ಒಂದು ಡೇ 3 ಆಫ್ ಡಯಟ್ ರೊಟೀನ್ ಯಾವ ರೀತಿ ಹೋಯಿತು ಅಂಥೇಳಿ. ಆರಾಮಾಗಿ ಇವತ್ತಿನ ಒಂದು
ಡಯಟ್ ರೊಟೀನ್ ಅಂತೂ ಮುಗೀತು. ಇವತ್ತಿನ 3rd ಡೇ ಮುಗಿಸ್ಕೊಂಡ್ರೆ ಇವತ್ತು ಟೋಟಲಾಗಿ ಬಂದುಬಿಟ್ಟು ನಾನು 6 ಲೀಟ್ರ್ ನೀರನ್ನು ಕುಡಿದೆ. ಇವಾಗ ನಮ್ಮ ದಕ್ಷ ಕೂಡ ಅದೇ ಹೇಳಕತ್ತಿದ್ಲು, ಅಮ್ಮ ಇವತ್ತು 6 ಲೀಟ್ರ್ ನೀರನ್ನು ಕುಡಿದ್ಲು. ಆಕೆಗೆ 6 ಅನ್ನೋಕ್ಕೆ ಬರಲಾಗಿತ್ತು. ಸೊ ಹಂಗಾಗಿ ಪದೇ ಪದೇ ಹೇಳ್ಸಕತ್ತಿದ್ದೆ. ಓಕೆ, ನೋಡಿದ್ರಲ್ಲ, ಇವತ್ತು ಟೋಟಲಾಗಿ ನಾನು 6 ಲೀಟ್ರ್ ನೀರನ್ನು ಕುಡಿದೆ. ನೀವು ಎಷ್ಟೆಲ್ಲ ನೀರನ್ನು ಕುಡಿದ್ರಿ, ನಿಮ್ಮ ವೇಟ್ ಎಷ್ಟು ಬಂತು, ನಿಮ್ಮ ಒಂದು ಇವತ್ತು 3rd ಡೇ ಯಾರಾದರೂ ನನ್ನ ಜೊತೆ ಜಾಯಿನ್ ಆಗಿದ್ರಿ ಅಂತಂದ್ರೆ ನೀವು ಎಷ್ಟೆಲ್ಲ ವೇಟ್ ಲಾಸ್ನ ಮಾಡ್ಕೊಂಡು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾಳೆ ಒಳಗೆ ನನ್ನ ಒಂದು ವೇಟ್ ಎಷ್ಟು ಕಡಿಮೆ ಆಗಿದೆ, 4ನೇ ದಿನಕ್ಕೆ ಎಷ್ಟು ವೇಟ್ ಕಡಿಮೆ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೋಡಿದ್ರಲ್ಲ, ಇವತ್ತಿನ 30 ಡೇಸ್ ವೇಟ್ ಲಾಸ್ ಚಾಲೆಂಜ್ನಲ್ಲಿ ಡೇ 3 ಆಫ್ ಡಯಟ್ ರೊಟೀನ್ ಯಾವ ರೀತಿ ಇತ್ತು ಅಂತೇಳಿ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆಯೇ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಕೇಳ್ತಾ, ಮತ್ತು ನಾಳೆ ಒಂದು ಹೊಸ ಡಯಟ್ ಜೊತೆಗೆ ನಿಮಗೆಲ್ಲ ಸಿಗ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋದೊಂದಿಗೆ ಹಾಗೆ ಹೊಸ ರೆಸಿಪಿಗಳೊಂದಿಗೆ ಹೊಸ ಡಯಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ಕೂಡ ನಮಸ್ಕಾರ.